ಮಾಸ್ಟರ್ ಮಹಾಶಯ್ ಮುಂದುವರಿದ ಭಾಗ. ಠಾಕೂರರು ಹೇಳ್ತಾ ಇದ್ರು, ಯಾವಾಗಲೂ ಈಶ್ವರನ ನಾಮಸ್ಮರಣೆ ಮತ್ತು ಗುಣಗಾನ ಮಾಡಬೇಕು. ನಡುವೆ ಸತ್ಸಂಗ, ಸಾಧು ಸಂತರ ಹತ್ತಿರ ಹೋಗಬೇಕು. ಹಗಲು ರಾತ್ರಿ ಸಾಂಸಾರಿಕ ಕೆಲಸಗಳನ್ನೇ ಮಾಡ್ತಾ ಇದ್ದರೆ ಈಶ್ವರನಲ್ಲಿ ಮನಸ್ಸು ಇಡಲು ಆಗೋದಿಲ್ಲ. ಅದಕ್ಕೋಸ್ಕರ ಯಾವಾಗಲಾದರೂ ಮಧ್ಯದಲ್ಲಿ ಏಕಾಂತ ಸ್ಥಳಕ್ಕೆ ಹೋಗಿ ಈಶ್ವರನ ಚಿಂತನೆ ಮಾಡಬೇಕು. ಪ್ರಾರಂಭದಲ್ಲಿ ಏಕಾಂತದಲ್ಲಿ ಧ್ಯಾನ ಮಾಡದೇ ಇದ್ದರೆ ಈಶ್ವರನಲ್ಲಿ ಮನಸ್ಸಿಡುವುದು ತುಂಬ ಕಷ್ಟ ಆಗುತ್ತೆ ಮತ್ತು ಭಗವತ್ ಪ್ರಾಪ್ತಿ ಮಾಡಿಕೊಳ್ಳದೆ ವೈವಾಹಿಕ ಜೀವನದಲ್ಲಿ ಕಾಲಿಟ್ಟರೆ ಇನ್ನೂ ಜಡ ಆಗಿಬಿಡ್ತೀಯ. ಕೈಗೆ ಎಣ್ಣೆಯನ್ನು ಸವರ್ಕೊಂಡೇ ಹಲಸಿನ ಹಣ್ಣನ್ನು ಬಿಡಿಸಬೇಕು. ಈಶ್ವರನ ಭಕ್ತಿ ರೂಪಿ ತೈಲವನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ ಸಂಸಾರದ ಕಾರ್ಯದಲ್ಲಿ ಕೈ ಇಡಬೇಕು. ಮತ್ತೊಂದು ದಿನ ಹೇಳಿದರು, ನೋಡು, ನೀನು ಎಷ್ಟೊಂದು ವಿಚಾರ ಮಾಡಿದ್ದೀಯ, ಅದು ತುಂಬ ಆಯಿತು. ಇನ್ನು ಮುಂದೆ ವಿಚಾರ ಮಾಡಬೇಡ. ಆಯಿತು, ಮಾಡೋದಿಲ್ಲ, ಕೈ ಜೋಡಿಸಿ ಹೇಳಿದರು. ಮಾಸ್ಟರರ ಸ್ವಭಾವ ಸಂಕೋಚದಿಂದ ಕೂಡಿತ್ತು. ಒಂದು ಸಲ ಕೀರ್ತನ ಮತ್ತು ನೃತ್ಯ ನಡೀತಾ ಇರಬೇಕಾದ್ರೆ ಇವರು ಸುಮ್ಮನೆ ನಿಂತುಕೊಂಡಿರೋದನ್ನು ನೋಡಿ ಠಾಕೂರರು ಅವರನ್ನು ಬಲಪೂರ್ವಕವಾಗಿ ಎಳೆದು ಹೇಳಿದರು, ನೀನು ಕುಣಿ. ಮತ್ತು ಠಾಕೂರವರಿಗೆ ಯಾವಾಗಲೂ ಈಶ್ವರನ ಚರ್ಚೆಯನ್ನೇ ಮಾಡಬೇಕು ಅಂತ ಹೇಳಿಕೊಟ್ಟಿದ್ರು. ಒಂದು ಸಲ ನರೇಂದ್ರ ಮತ್ತು ಮಹಾಶಯರು ವಿದ್ಯಾಲಯದ ವಿದ್ಯಾರ್ಥಿಗಳ ನೈತಿಕತೆಯ ಅವನತಿಯ ಬಗ್ಗೆ ಚರ್ಚಿಸ್ತಾ ಇರಬೇಕಾದ್ರೆ ಇದನ್ನು ನೋಡಿ ಠಾಕೂರರು, ಇಂಥ ಮಾತುಗಳನ್ನು ಆಡಬಾರ್ದು, ಒಳ್ಳೆಯದಲ್ಲ, ಈಶ್ವರನ ಮಾತುಗಳನ್ನು ಬಿಟ್ಟು ಬೇರೆ ಯಾವ ಮಾತುಗಳನ್ನೂ ಮಾತಾಡಬಾರ್ದು ಅಂತ ಹೇಳಿದರು. ಮತ್ತು ಒಂದು ದಿನ ವ್ಯಾಕುಲತೆಯ ಬಗ್ಗೆ ಹೀಗೆ ಹೇಳಿದರು, ತುಂಬ ವ್ಯಾಕುಲನಾಗಿ ಇರೋದ್ರಿಂದ ಅವರ ದರ್ಶನ ಆಗುತ್ತೆ. ಅದರ ಜೊತೆಗೆ ವಿಚಾರ ಮಾಡುವುದು ಮುಖ್ಯ ಆಗಿದೆ. ಯಾವ ವಿಚಾರ ಅಂದರೆ ಕಾಮಿನಿ ಕಾಂಚನ ಅನಿತ್ಯವಾದವುಗಳು, ಈಶ್ವರ ಮಾತ್ರ ನಿತ್ಯ ವಸ್ತು. ಹಣದಿಂದ ಏನಾಗುತ್ತದೆ? ಅನ್ನ ಆಗುತ್ತದೆ, ಬೇಳೆ ಆಗುತ್ತದೆ, ಅಷ್ಟೇ. ಈಶ್ವರನ ಪ್ರಾಪ್ತಿಯಾಗುವುದಿಲ್ಲ. ಆದ್ದರಿಂದ ಹಣವೇ ಜೀವನದ ಉದ್ದೇಶವಲ್ಲ. ಇದನ್ನು ವಿಚಾರ ಮಾಡು ಅನ್ನೋದು, ಗೊತ್ತಾಯ್ತಾ? ಹೀಗೆ ಮಾಸ್ಟರ್ ಮಹಾಶಯ್ ದಿನವೂ ಭೇಟಿ ಕೊಡ್ತಾ ಇದ್ರು. ಎಲ್ಲವನ್ನೂ ನೋಡ್ತಾ ಇದ್ರು, ಕೇಳ್ತಾ ಇದ್ರು ಮತ್ತು ಎಲ್ಲವನ್ನೂ ತಮ್ಮ ಸ್ಮೃತಿ ಪಟಲದಲ್ಲಿ ತುಂಬಿಕೊಂಡು ಏನೂ ಮಾತನಾಡದೆ ಮನೆಗೆ ಬಂದು ತಮ್ಮ ದೈನಂದಿನ ಪುಸ್ತಕದಲ್ಲಿ ಬರಿತಾ ಇದ್ರು. ಹೀಗೆ ಇದು ಮುಂದೆ ರಾಮಕೃಷ್ಣ ವಚನಾಮೃತವಾಗಿ ಪ್ರಕಟ ಆಯಿತು. ಪ್ರಾರಂಭದಲ್ಲಿ ಮಹಾಶಯರಿಗೆ ನಿರಾಕಾರದ ಕಡೆಗೆ ಒಲವು ಇತ್ತು. ಆದರೆ ಸ್ವಲ್ಪ ದಿನ ಆದಮೇಲೆ ಹೇಳಿದರು, ನಿರಾಕಾರದಲ್ಲಿ ಮನಸ್ಸನ್ನು ಸ್ಥಿರ ಮಾಡೋದು ಕಷ್ಟ ಆಗ್ತಿದೆ ಅಂತ. ಆಗ ಠಾಕೂರರು ಹೇಳಿದರು, ನೋಡಿದ್ಯಾ, ಹಾಗಾದರೆ ಸಾಕಾರದಲ್ಲೇ ಧ್ಯಾನ ಏಕೆ ಮಾಡೋದಿಲ್ಲ? ಮಾಸ್ಟರರು ಇದನ್ನು ಸ್ವೀಕರಿಸಿದರು ಮತ್ತು ಸಾಧನೆ ಭಜನೆಗಳನ್ನೆಲ್ಲ ಮಾಡತೊಡಗಿದರು. ಹೀಗೆ ದಕ್ಷಿಣೇಶ್ವರಕ್ಕೆ ಬರುವುದು ತುಂಬ ಆಯಿತು ಮತ್ತು ಕೆಲವೊಮ್ಮೆ ಅಲ್ಲಿಯೇ ಉಳಿದುಕೊಳ್ತಾ ಇದ್ದರು. 1883 ಇಸ್ವಿಯಲ್ಲಿ ಪೂರ್ತಿ ಡಿಸೆಂಬರ್ ಗುರುದೇವರ ಸನ್ನಿಧಿಯಲ್ಲೇ ಇದ್ದರು. ಮುಂದೆ ಅವರು ಒಂದಿನ ಹೇಳಿದರು, ಇಂಥ ಜ್ಞಾನ, ಪ್ರೇಮ, ಭಕ್ತಿ ಅಥವಾ ವಿಶ್ವಾಸ ಅಥವಾ ವೈರಾಗ್ಯ ಅಥವಾ ಕರುಣಾಭಾವ ಎಲ್ಲಿಯೂ ಯಾವಾಗೂ ನೋಡಲು ಸಿಗೋದಿಲ್ಲ. ಮುಂದೊಂದು ದಿನ ಠಾಕೂರರಿಗೆ ಹೇಳಿದರು, ನಿಮ್ಮನ್ನು ಈಶ್ವರ ಸ್ವತಃ ತಯಾರಿಸಿದ್ದಾನೆ, ಉಳಿದ ಮನುಷ್ಯರನ್ನೆಲ್ಲ ಯಂತ್ರದಲ್ಲಿ ತಯಾರಿಸಿ ಕಳಿಸಿದ್ದಾನೆ. ಅಂದರೆ ನೀವು ವಿಶೇಷ ಎನ್ನಲು ಹೀಗೆ ಹೇಳಿದರು. ಮತ್ತೊಂದು ಸಲ ಠಾಕೂರರ ಎದುರುಗಡೆ ಹೇಳಿದರು, ಅವತಾರನು ಒಂದು ಕಿಂಡಿಯ ಹಾಗೆ, ಅದರಲ್ಲಿ ಎಲ್ಲವನ್ನೂ ನೋಡಬಹುದು. ಆಗ ಠಾಕೂರರು ಕೇಳಿದರು, ಹೇಳು, ಆ ಕಿಂಡಿ ಯಾವುದು? ಆ ಕಿಂಡಿ ನೀವೇ. ಇದರಿಂದ ಠಾಕೂರರು ಪ್ರಸನ್ನರಾಗಿ ಅವರನ್ನು ಬೆನ್ನು ತಟ್ಟಿ ಹೇಳಿದರು, ನೀನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀಯಾ, ಒಳ್ಳೆಯದು. ಠಾಕೂರರು ಅಸ್ವಸ್ಥರಾದ ಮೇಲೆ ಕಾಶಿಪುರಕ್ಕೆ ಹೋಗಿದ್ದರು. ಆಗ ಮಾಸ್ಟರ್ ಮಹಾಶಯ್ ಅವರು ಕಾಮಾರ್ಪುಕುರದ ದರ್ಶನಕ್ಕೆ ಹೋಗಿದ್ದರು. ಗಾಡಿ ಇದ್ದರೂ ಅಧಿಕಾಂಶ ದಾರಿಯಲ್ಲಿ ನಡೆದುಕೊಂಡೇ ಹೋದರು. ಆ ದಿನಗಳಲ್ಲಿ ಅಲ್ಲಿ ಡಕಾಯಿತರ ಆತಂಕ ಇತ್ತು. ಆದ್ದರಿಂದ ದಾರಿಹೋಕರು ಸದಾ ಭಯಭೀತದಲ್ಲಿರ್ತಾ ಇದ್ದರು. ದೂರದಿಂದ ಕಾಮಾರ್ಪುಕುರ್ ಕಾಣುತ್ತಲೇ ಮಾಸ್ಟರ್ ಮಹಾಶಯ್ ಸಾಷ್ಟಾಂಗ ನಮಸ್ಕಾರ ಮಾಡಿದರು.
ಕಾಮಾರ್ಪುಕುರ ಠಾಕೂರರ ಹುಟ್ಟೂರು. ಅಲ್ಲಿ ಅವರ ಸ್ಮರಣೆಯಲ್ಲಿ ಎಲ್ಲವನ್ನೂ ದರ್ಶನ ಸ್ಪರ್ಶನ ಮಾಡತೊಡಗಿದ್ರು. ಮಲಗಿದಲ್ಲೇ ಠಾಕೂರರು ಇದರ ಬಗ್ಗೆ ಕೇಳಿದ್ರು ಮತ್ತು ಇದನ್ನು ಕೇಳಿ ಹೇಳಿದರು, ನೋಡು ಅವನಿಗೆ ಎಷ್ಟು ಪ್ರೇಮ ಇದೆ, ಯಾರೂ ಅವನಿಗೆ ಹೇಳೇ ಇಲ್ಲ, ಆದರೂ ಭಕ್ತಿಯಿಂದ ಅಲ್ಲಿಗೆ ಹೋದ, ಯಾಕಂದರೆ ನಾನು ಅಲ್ಲಿ ಹೋಗುತ್ತಿದ್ದೆ. ಇವನ ಭಕ್ತಿ ವಿಭೀಷಣ ಭಕ್ತಿಗೆ ಸಮಾನ. ವಿಭೀಷಣ ಮನುಷ್ಯರನ್ನು ನೋಡಿ ಅವರನ್ನು ಚೆನ್ನಾಗಿ ಸಿಂಗರಿಸಿ ಅವರ ಆರತಿ ಅರ್ಚನೆ ಮಾಡ್ತಾ ಇದ್ದ ಮತ್ತು ಹೇಳ್ತಾ ಇದ್ದ, ಇದು ನನ್ನ ಶ್ರೀರಾಮಚಂದ್ರನ ಒಂದು ಮೂರ್ತಿ ಅಂತ. ಮಹಾಶಯ ಮರಳಿ ಬಂದಮೇಲೆ ಠಾಕೂರರು ಅವರಿಗೆ ಕೇಳಿದರು, ಡಕಾಯಿತರ ಆ ದಾರಿಯಲ್ಲಿ ಹೇಗೆ ಹೋದೆ? ನಾನು ಹುಷಾರಾದ ನಂತರ ನಾವಿಬ್ಬರೂ ಜೊತೆಗೆ ಹೋಗೋಣ. ಆದರೆ ಸಶರೀರವಾಗಿ ಯಾವತ್ತೂ ಜೊತೆಗೆ ಹೋಗಲು ಆಗಲಿಲ್ಲ. ಆದರೆ ಠಾಕೂರರನ್ನು ಹೃದಯದಲ್ಲಿ ಇಟ್ಕೊಂಡು 8-9 ಬಾರಿ ಹೋಗಿ ಬಂದರು. ಕಾಮಾರ್ಪುಕುರ ಬಗ್ಗೆ ಮಹಾಶಯರು ಎಷ್ಟು ಆಕರ್ಷಿತರಾಗಿದ್ರಂದರೆ ಅಲ್ಲೇ ಅವರು ಇರುವ ನಿರ್ಧಾರ ಮಾಡಿ ಶ್ರೀಮಾರ ಹತ್ತಿರ ಕೇಳಿಕೊಂಡಿದ್ರು. ಆದರೆ ಶ್ರೀಮಾರವರು ನಗುತ್ತಾ ಹೇಳಿದರು, ಮಗ, ಅದು ಮಲೇರಿಯಾದ ಭಂಡಾರ ಆಗಿದೆ, ಅಲ್ಲಿ ನೀನು ಇರಲು ಆಗೋದಿಲ್ಲ. ಮತ್ತು ಇವರು ಇದನ್ನೇ ಪಾಲಿಸಿದರು. ನಂತರ ಠಾಕೂರರು ಇರುವಾಗಲೇ ಕಂಚನಜಂಗಾ ಶಿಖರ ನೋಡಿ ಆನಂದ ವಿಭೋರದಿಂದ ಪುಳಕಿತರಾದರು. ಮತ್ತೆ ಮರಳಿ ಬಂದ ನಂತರ ಠಾಕೂರರು ಕೇಳಿದರು, ಹಿಮಾಲಯ ಶಿಖರದ ದರ್ಶನ ಮಾಡುವಾಗ ಈಶ್ವರನ ನೆನಪಾಯ್ತಾ? ಮಹಾಶಯ ಮತ್ತು ನರೇಂದ್ರನ ನಡುವೆ ಚರ್ಚೆಗೆ ಬಿಟ್ಟು ಆನಂದ ಪಡಿತಾ ಇದ್ದರು ಠಾಕೂರರು. ಮಹಾಶಯರು ಠಾಕೂರರ ಎದುರು ವಾದ ಮಾಡಲು ತುಂಬ ನಾಚಿಕೊಳ್ತಾ ಇದ್ದರು. ಅದಕ್ಕೆ ಠಾಕೂರರು ಹೇಳ್ತಾ ಇದ್ದರು, ಪರೀಕ್ಷೆಗಳನ್ನು ಪಾಸ್ ಮಾಡೋದ್ರಿಂದ ಏನಾಗುತ್ತೆ? ಮಾಸ್ಟರ್ದು ಹೆಣ್ಣಿನ ಭಾವ, ಬಾಯಿಯೇ ಬಿಡೋದಿಲ್ಲ. ಮತ್ತು ಒಂದು ದಿನ ಭಜನೆ ಮಾಡುವಾಗ ಅವರ ಸಂಕೋಚವನ್ನು ನೋಡಿ ಹೇಳಿದರು, ಶಾಲೆಯಲ್ಲಿ ಹಲ್ಲು ಕಿರಿದು ಮಾತಾಡ್ತಾನೆ, ಇಲ್ಲಿ ಮಾತ್ರ ಎಲ್ಲ ನಾಚಿಕೆಯನ್ನು ತೋರಿಸ್ತಾನೆ. ಇವನದು ಸಖಾ ಸ್ವಭಾವ. ಹೀಗೆ ವಿನಮ್ರ ಭಾವದ ಮಾಸ್ಟರ್ ಮತ್ತು ಪುರುಷಸಿಂಹ ನರೇಂದ್ರ ನಾಥರ ನಡುವೆ ಗಾಢ ಮೈತ್ರಿ ಸ್ಥಾಪಿತವಾಗುವಲ್ಲಿ ಯಾವುದೇ ಬಾಧೆಯಾಗಲಿಲ್ಲ. ನರೇಂದ್ರನ ತಂದೆಯ ನಿಧನದ ನಂತರ ಪರಿವಾರ ಕಷ್ಟದಲ್ಲಿರುವಾಗ ಮಹಾಶಯರು ಅವನಿಗೋಸ್ಕರ ಮೆಟ್ರೋಪಾಲಿಟನ್ ವಿದ್ಯಾಲಯದಲ್ಲಿ ಶಿಕ್ಷಕ ಕೆಲಸದ ವ್ಯವಸ್ಥೆ ಮಾಡಿದರು. ನಂತರ 3 ತಿಂಗಳವರೆಗೂ ಅವರ ಖರ್ಚಿಗಾಗಿ ಆ ದಿನಗಳಲ್ಲೇ 100 ರೂಪಾಯಿಯನ್ನು ಕೊಟ್ಟಿದ್ದರು. ಇದಲ್ಲದೆ ಗೌಪ್ಯ ರೂಪದಲ್ಲಿ ಅವನ ತಾಯಿಗೆ ಹಣ ಕಳಿಸ್ತಾ ಇದ್ರು ಮತ್ತು ಹೇಳ್ತಾ ಇದ್ರು, ನರೇಂದ್ರನಿಗೆ ಹೇಳಬೇಡಿ, ಅವನು ಇದನ್ನು ಮರಳಿ ಕೊಟ್ಟು ಬಿಡ್ತಾನೆ ಅಂದಿದ್ರು. ಠಾಕೂರರ ದೇಹತ್ಯಾಗ ಆದ ಮೇಲೆ ಎಲ್ಲ ಶಿಷ್ಯಂದಿರು ಅಸಹಾಯದಲ್ಲಿ ಚಿಂತಿತರಾಗಿದ್ದಾಗ 3-4 ಭಕ್ತರ ಜೊತೆ ಸೇರಿ ಸಹಾಯಕರಾಗಿದ್ದರು. ಧನ ಸಹಾಯ ಮತ್ತು ನಿರ್ದೇಶನಗಳನ್ನು ಕೊಡುತ್ತಾ ವರಾಹ ಮಠದ ಸಂಘಟನೆ ಮಾಡಲು ಸಹಾಯ ಮಾಡಿದರು. ರಜಾ ದಿನಗಳಲ್ಲಿ ಆ ಮಠದಲ್ಲಿ ಬಂದು ರಾತ್ರಿ ತಂಗುತ್ತಾ ಇದ್ದರು. ಇದನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಾ ಮುಂದೊಂದು ದಿನ ಸ್ವಾಮಿ ವಿವೇಕಾನಂದರು ಪತ್ರದಲ್ಲಿ ಬರೆದಿದ್ರು, ರಾಖಾಲ್, ನಿನಗೆ ನೆನಪಿರಬಹುದು, ಠಾಕೂರರ ಶರೀರ ತ್ಯಾಗದ ನಂತರ ಎಲ್ಲರೂ ನಮ್ಮನ್ನು ದುರದೃಷ್ಟ ಹುಡುಗರು ಅಂತ ನಿರಾಕರಿಸಿ ಬಿಟ್ಟಿದ್ರು. ಕೇವಲ ಬಲರಾಮ್, ಸುರೇಂದ್ರ ಮಿತ್ರ, ಮಾಸ್ಟರ್ ಮತ್ತು ಚುನ್ನಿಬಾಬು ಇವರೆಲ್ಲ ನಮ್ಮ ಕಷ್ಟದಲ್ಲಿ ಮಿತ್ರರಾದರು. ಇವರ ಋಣವನ್ನು ನಾವು ಎಂದೂ ತೀರಿಸಲು ಆಗೋದೇ ಇಲ್ಲ. ಠಾಕೂರರ ಲೀಲೆಯ ನಂತರ ಮಹಾಶಯವರು ತೀರ್ಥ ಸ್ಥಳಗಳ ದರ್ಶನ ಮಾಡಿದರು. ತ್ರೈಲಂಗ ಸ್ವಾಮಿ, ಭಾಸ್ಕರಾನಂದ ಸ್ವಾಮಿ ಮತ್ತು ರಘುನಾಥ್ ದಾಸ್ ಬಾಬಾರ ದರ್ಶನ ಮಾಡಿದರು. ಮಹಾಶಯವರ ಸಾಧನೆ ಒಂದು ತುಂಬ ವಿಚಿತ್ರ ಮತ್ತು ಅದ್ಭುತವಾದದ್ದು. ಒಂದು ಸಲ ಪಂಚವಟಿ ಕುಟೀರದಲ್ಲಿ ತಪಸ್ಸೆ ಮಾಡಲು ಶುರು ಮಾಡಿದರು. ಆದರೆ ಈ ಕಠಿಣ ಪರಿಸ್ಥಿತಿಯ ಪರಿಣಾಮ ಅನಾರೋಗ್ಯ ಉಂಟಾಯಿತು. ನಡೆದಾಡಲು ಶಕ್ತಿ ಇರಲಿಲ್ಲ. ಆಗ ಸ್ವಾಮಿ ಪ್ರೇಮಾನಂದರು ಅವರನ್ನು ಗಾಡಿಯಲ್ಲಿ ಕೂಡಿಸಿಕೊಂಡು ಮನೆಗೆ ಕರೆದೊಯ್ದರು. ಮತ್ತೆ ದಕ್ಷಿಣೇಶ್ವರದ ನೌಬತ್ ಖಾನೆಯಲ್ಲಿ ರಾತ್ರಿ ನಿವಾಸಿಸುತ್ತಿದ್ದರು. ಕೆಲವೊಂದು ಸಲ ಅವರ ಮನೆಯಲ್ಲಿರುವಾಗ ನಡುರಾತ್ರಿ ಎದ್ದು ತಮ್ಮ ಹಾಸಿಗೆ ತೆಗೆದುಕೊಂಡು ಕಲ್ಕತ್ತಾ ವಿಶ್ವವಿದ್ಯಾಲಯದ ಸಿನೆಟ್ ಹಾಲ್ನ ಚೌಕಿಯಲ್ಲಿ ಗೃಹಹೀನ ಜನರ ನಡುವೆ ಬಂದು ಮಲಗ್ತಾ ಇದ್ದರು ಮತ್ತು ಯಾರಾದರೂ ಕೇಳಿದರೆ ಅಸಹಾಯ ಮತ್ತು ಮನೆಯಿಲ್ಲದ ವ್ಯಕ್ತಿ ಎಂದು ಆರೋಪಿಸ್ತಾ ಇದ್ದರು. ಮತ್ತು ಈ ಸನ್ಯಾಸಿಯನ್ನು ನೋಡಿ ಯಾರಾದರೂ ಗುರುತಿಸಿ
ಈ ಕಠೋರತೆ ಅವಶ್ಯಕತೆ ಏನಿದೆ ಅಂತ ಕೇಳಿದಾಗ ಹೇಳ್ತಾ ಇದ್ರು, ಮನೆ ಮತ್ತು ಪರಿವಾರದ ಭಾವ ಮನಸ್ಸಿನಿಂದ ಹೋಗೋದೇ ಇಲ್ಲ, ಅಂಟಿನ ಹಾಗೆ ಅಂಟಿಕೊಂಡಿರುತ್ತದೆ. ಮತ್ತು ವಿಶೇಷ ಪರ್ವಗಳಲ್ಲಿ ಗಂಗಾ ನದಿಯ ತಟದಲ್ಲಿ ಸನ್ಯಾಸಿಗಳು ಧುನಿಯ ಸುತ್ತ ಕುಳಿತು ಜಪ ಧ್ಯಾನ ಮಾಡುತ್ತಿರೋದನ್ನು ನೋಡ್ತಾ ಇದ್ರು. ಮತ್ತು ಕೆಲವೊಮ್ಮೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಜಗನ್ನಾಥ ದರ್ಶನ ಮಾಡಿಕೊಂಡು ಮರಳಿ ಬರುತ್ತಿರುವ ಭಕ್ತರ ಮುಖದಲ್ಲಿ ಖುಷಿ ನೋಡ್ತಾ ಇದ್ರು. ಮತ್ತು ಅವರಿಂದ ಕೆಲವೊಂದು ಸಲ ಮಹಾಪ್ರಸಾದ ಕೇಳಿ ಪಡಿತಾ ಇದ್ರು.